ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿದಿರು, ಈ ಬಿದಿರಿನಿಂದ ಮಾಡುವಂತಹ ಕರಕುಶಲ ವಸ್ತುಗಳ ಬಗ್ಗೆ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಬಿದಿರು ಬಂದುಬಿಟ್ಟು ಇದು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಹಾಗೆ ಬಿದಿರಿನ ಒಂದು ಎಳೆ ಬಿದಿರು ಅಂತ ಹಿಂಗೆ ಕರೀತಾರೆ, ಅದರಿಂದ ರೆಸಿಪಿಗಳನ್ನು ತುಂಬ ಮಾಡ್ತಾರೆ. ಆದರೆ ನಾನಿಲ್ಲಿ ಶೇರ್ ಮಾಡ್ತಕ್ಕಂಥದ್ದು ಬಿದಿರು ಬಲ್ತು ಒಣಗಿದ ನಂತರ ಅದರಿಂದ ಏನೇನೆಲ್ಲ ವಸ್ತುಗಳನ್ನು ಮಾಡ್ತಾರೆ, ಕರಕುಶಲ ವಸ್ತುಗಳಂತಲೇ ಹೇಳ್ಬೋದು. ಅಂದರೆ ಡೆಕೋರೇಟಿವ್ ವಸ್ತುವಾಗಿ, ಆಮೇಲೆ ದಿನಬಳಕೆಯ ವಸ್ತುಗಳನ್ನಾಗಿ ತುಂಬ ಮಾಡ್ತಾ ಇರ್ತಾರೆ. ನನಗೆ ಬಿದಿರಿನಿಂದ ಮಾಡಿರ್ತಕ್ಕಂಥ ವಸ್ತುಗಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಬಿದಿರಿನಿಂದ ಏನೇ ವಸ್ತುಗಳನ್ನು ರೆಡಿ ಮಾಡಲಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅದು ಅಲಂಕಾರಿಕ ವಸ್ತು ಇರ್ಬೋದು, ದಿನ ಬಳಕೆ ಮಾಡುವಂತಹ ವಸ್ತುಗಳಿರ್ಬೋದು, ಎಲ್ಲವೂ ಕೂಡ ತುಂಬ ಇಷ್ಟ. ಸೊ ಯಾರಿಗೆಲ್ಲ ಈ ಒಂದು ಬಿದಿರಿನಿಂದ ಮಾಡಿರ್ತಕ್ಕಂಥ ವಸ್ತುಗಳು ಇಷ್ಟ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಇದು ಯೂಸ್ಫುಲ್ ಕೂಡ ಆಗ್ಬೋದು ಕೆಲವರಿಗೆ. ನಮ್ಮ ಹಳ್ಳಿಗಳಲ್ಲಿ ಈ ಬಿದಿರಿನಿಂದ ಮಾಡಿದಂತಹ ವಸ್ತುಗಳನ್ನು ಪ್ರತಿನಿತ್ಯ ಬಳಸ್ತಾ ಇದ್ದರು. ಮರದಿಂದ ಹಿಡಿದು, ಪುಟ್ಟಿಗಳಿಂದ ಹಿಡಿದು, ತರಕಾರಿಗಳನ್ನು ಸ್ಟೋರ್ ಮಾಡಲಿಕ್ಕೆ ಇರ್ಬೋದು, ಆಮೇಲೆ ಬೇರೆ ಬೇರೆ ಧಾನ್ಯಗಳನ್ನು ಸ್ಟೋರ್ ಮಾಡಲಿಕ್ಕೆ ಇರ್ಬೋದು, ಬಿದಿರಿನಿಂದ ಮಾಡಿದಂಥ ವಸ್ತುಗಳನ್ನೇ ಬಳಸ್ತಾ ಇದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಕಣ್ಮರೆ ಆಗ್ತಾ ಇದೆ. ಆದರೂ ಕೂಡ ಕೆಲವೊಂದು ಗ್ರಾಮಗಳಲ್ಲಿ ಅದರ ಬಳಕೆ ಇದ್ದರೂ ಕೂಡ ಈಗ ಆ ಒಂದು ಸ್ಥಾನವನ್ನು ಪ್ಲಾಸ್ಟಿಕ್ ಆವರಿಸ್ಕೊಂಡ್ಬಿಟ್ಟಿದೆ. ಆದರೆ ಈಗ ಮತ್ತೆ ಹಿಂದಕ್ಕೆ ಹೋಗ್ತಾ ಇದ್ದಾರೆ ಕೆಲವರು. ಸೊ ಅದು ತುಂಬ ಖುಷಿಯ ವಿಚಾರ. ಎಲ್ಲೆಲ್ಲೆಲ್ಲ ನಾವು ಬಿದಿರಿನ ಮತ್ತು ಕಟ್ಟಿಗೆ ವಸ್ತುಗಳನ್ನು ಬಳಸ್ತಾ ಇದ್ವಿ, ಅಲ್ಲೆಲ್ಲ ಆ ಒಂದು ಸ್ಥಳವನ್ನು ಆಕ್ರಮಿಸಿರುವಂಥದ್ದು ಪ್ಲಾಸ್ಟಿಕ್ಕು. ಸೊ ಅದು ತಪ್ಪು ಅಂತಲ್ಲ, ಅವರವರ ಒಂದು ಇಷ್ಟ, ಅವರವರ ಅಭಿಪ್ರಾಯ. ಆದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಈ ಬಿದಿರಿನಿಂದ ಮಾಡಿದಂತಹ ಯಾವುದೇ ಅಲಂಕಾರಿಕ ವಸ್ತು ಇರ್ಬೋದು, ದಿನಬಳಕೆ ಮಾಡುವಂತಹ ಮನೆ ಗೃಹ ಉಪಯೋಗಿ ವಸ್ತುಗಳಿರ್ಬೋದು, ಪ್ರತಿಯೊಂದು ಕೂಡ ನನಗಿಷ್ಟ. ಸೊ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಇಲ್ಲಿ ಎಲ್ಲಿ ಸಿಗುತ್ತೆ ಇದು ನಮ್ಮ ಸೈಡಲ್ಲಿ, ಅಂದರೆ ನಮ್ಮ ದಾವಣಗೆರೆ ಸೈಡಲ್ಲಿ ಎಲ್ಲಿ ಬಿದಿರಿನ ಒಂದು ವಸ್ತುಗಳನ್ನು ರೆಡಿ ಮಾಡಿಕೊಡ್ತಾರೆ ಅವರ ನೇಮನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಹಾಗೆಯೇ ನಂಬರ್ ಕೂಡ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ನಿಮಗೆ ಆಸಕ್ತಿ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗಿದ್ರೆ ಬನ್ನಿ ಈ ತಯಾರಕರ ಮಾತುಗಳನ್ನೇ ಕೇಳೋಣ. ಸೊ ಅವರು ಏನು ಹಿರಿಯರಿದ್ದರು, ಅವರು ನನಗೆ ಸಿಗಲಿಲ್ಲ, ಅವ್ರ ಮಗ ಸಿಕ್ಕಿದ್ರು. ನನಗೆ ತುಂಬ ಇಷ್ಟಪಟ್ಟು ನಾನು ಈ ವಿಡಿಯೋ ಮಾಡ್ತಾ ಇರೋದು. ಹೇಗೆ ರೆಡಿ ಮಾಡ್ತಾರೆ, ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. 5 ವರ್ಷದಿಂದ ಮಾಡ್ತಿದ್ದೆ ನಾವು. ನಿಮ್ಮ ತಂದೆಯವರು? ನಮ್ಮ ತಂದೆಯವರು ಸುಮಾರು ಭಾಳ ವರ್ಷ, 30 ವರ್ಷದಿಂದ ಮಾಡ್ತಿದ್ದಾರೆ. ಹೌದಾ? ಈಗ ನಮಗೆ ಏನಾದರೂ ಐಟಮ್ಸ್ ಬೇಕು ಬಿದಿರಿಂಗ್ ರಿಲೇಟೆಡ್ ಅಂದರೆ ಮಾಡಿಕೊಡ್ತೀರಾ? ಮನೆಯಲ್ಲೇ ಮಾಡೋದು ನಾವೆಲ್ಲ. ಮನೇಲೇ ಮಾಡ್ತೀರಾ? ಓಕೆ. ಅಂದರೆ ಏನೇನೆಲ್ಲ ನಿಮ್ಮಲ್ಲಿ ಯೂಶ್ವಲಾಗಿ ಏನೇನು ಐಟಮ್ಸ್ ಮಾಡ್ತೀರಿ? ನಾನು ರೆಗ್ಯುಲರ್ ಆಗಿ ಮರ, ಪುಟ್ಟಿ, ಚಿಲ್ಲು ಇವೆಲ್ಲ ಕಾಮನ್ ಆಗಿ ಇದ್ದೇ ಇರ್ತವೆ. ಬೇರೆ ಐಟಮ್ ಬೇಕಂದ್ರೆ ಶೋಕೇಶ್ ಐಟಮ್ ನೀವು ಆರ್ಡರ್ ಕೊಟ್ಟರೆ ನಾವು ಮಾಡ್ಕೊಡ್ತೀರಾ? ರೆಗ್ಯುಲರ್ ನಾವು ಮಾಡಿದ್ದ ಐಟಮ್ನ ಈ ಥರ ಎಕ್ಸಿಬಿಷನ್ಗಳೆಲ್ಲ ಡಿಸ್ಪ್ಲೇ ಮಾಡ್ತಿರ್ತೀವಿ. ಹೌದಾ? ಓಕೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೇಳೋದಕ್ಕೆ ಇಷ್ಟ ಇತ್ತು, ಬಟ್ ಅವರು ತುಂಬ ಮುಜುಗರ ಮಾಡ್ಕೊಳ್ತಾ ಇದ್ದರು. ಅವರ ತಂದೆಯವರು ಬಂದಿದ್ದರೆ ಮೇ ಬಿ ಎಲ್ಲ ಡೀಟೇಲಾಗಿ ಹೇಳ್ತಿದ್ರು ಅಂತ ಅಂದ್ಕೊಳ್ತೀನಿ. ಸೊ ಈ ಥರದ ವಸ್ತುಗಳು ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ. ನನಗಂತೂ ಚಿಕ್ಕ ಚಿಕ್ಕ ಪುಟ್ಟ ವಸ್ತುಗಳಿಂದನೂ ತುಂಬ ಇಷ್ಟ ಆಯಿತು. ಮಕ್ಕಳ ಆಟಿಕೆ ಸಾಮಾನಿಂದ ಹಿಡಿದು ದಿನನಿತ್ಯ ಬಳಸುವಂತಹ ವಸ್ತುಗಳು, ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ. ಆಮೇಲೆ ಅಲಂಕಾರಿಕ ವಸ್ತುಗಳಂತೂ ತುಂಬ ಇಷ್ಟ ಆಯಿತು. ಮೊಬೈಲ್ ಸ್ಟ್ಯಾಂಡಿಂದ ಹಿಡಿದು ಬೀಸಣಿಕೆಗಳು ಎಲ್ಲದೂ ಕೂಡ ತುಂಬ ಚೆನ್ನಾಗಿತ್ತು. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಕೂಡ ಕೆಲವೊಂದು ಥಿಂಗ್ಸ್ನ ಪರ್ಚೇಸ್ ಮಾಡಿದೆ. ಇಲ್ಲಿ ಗಿಫ್ಟ್ ಕೊಡಲಿಕ್ಕೂ ಕೂಡ ನಾವು ಬಿದಿರಿನವನ್ನ ರೆಡಿ ಮಾಡಿಸಿ, ಅಂದರೆ ಮುಂಚೆನೇ ಆರ್ಡ್ರ್ ಕೊಡಬೇಕಂತೆ, ಆವಾಗ ನಾವು ರೆಡಿ ಮಾಡಿಡ್ತೇವೆ. ಇದು ನೋಡಿ ಸ್ಪೂನ್ ಸ್ಟ್ಯಾಂಡು, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಪಕ್ಕದಲ್ಲಿ ಲೆಫ್ಟ್ ಸೈಡ್ ಕಾಣಿಸ್ತಾ ಇರೋದು ಸ್ಪೂನ್ ಸ್ಟ್ಯಾಂಡ್ ಅಂತ ಹೇಳಿದರು. ಅಷ್ಟೇ ಅಲ್ಲ, ನಾವು ಪೆನ್ಸಿಲ್ ಇಡೋದು ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿದರು. ನಾವು ಎಷ್ಟೊಂದು ನ್ಯಾಚುರಲಾಗಿ ಸಿಗುವಂಥ ವಸ್ತುಗಳನ್ನು ಯಾಕೆ ಅಲಂಕಾರಿಕ ವಸ್ತುಗಳನ್ನಾಗಿ ಬಳಸಬಾರ್ದು ಅಂತ ಕೂಡ ಅನ್ನಿಸ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅದು ನೋಡ್ತಾ ಇರ್ಬೋದು ನೀವು ಎಷ್ಟು ವೆರೈಟೀಸ್ ಮಾಡಿದ್ದಾರೆ ಅಂತ ಹೇಳಿ. ಇದರಲ್ಲಿ ಫ್ರೂಟ್ಸು ಮತ್ತು ತರಕಾರಿಗಳನ್ನು ಸ್ಟೋರ್ ಮಾಡಲಿಕ್ಕೆ ಏನೆಲ್ಲ ಪುಟ್ಟಿಗಳನ್ನು ಎಣಿದಿದ್ರು ಅದು ಕೂಡ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಕೆಲವರು ಕಲರ್ ಕೂಡ ಆ್ಯಡ್ ಮಾಡಿದರು. ನಾವು ಆದಷ್ಟು ನ್ಯಾಚುರಲ್ ಆಗಿರಲಿ ಅಂತಲೂ ಕೇಳಿದ್ವಿ. ಹಾಗೂ ಮಾಡಿಕೊಡ್ತೀವಿ ಮ್ಯಾಮ್, ನೀವು ಎಷ್ಟು ಆರ್ಡ್ರ್ ಮಾಡ್ತೀವೋ ಅಷ್ಟೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದರು. ನೋಡ್ತಾ ಇರ್ಬೋದು ಎಷ್ಟು ವೆರೈಟೀಸ್ ಮಾಡಿದಾರಲ್ವ. ಸೊ ನಾವು ಈ ಥರದವನ್ನ ಬಳಕೆ ಮಾಡೋದ್ರಿಂದ ನಮ್ಮ ಸಣ್ಣ ಪುಟ್ಟ ಈ ಥರ ಏನು ಗುಡಿ ಕೈಗಾರಿಕೆಗಳನ್ನು ಮನೇಲಿ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಪ್ರೋತ್ಸಾಹ ಕೊಟ್ಟ ಕೂಡ ಆಗುತ್ತೆ. ಹಾಗೆ ನ್ಯಾಚುರಲ್ ಕೂಡ ಇರುತ್ತೆ. ಅಂದರೆ ಇದನ್ನು ಎಲ್ಲರಿಗೂ ಅಂತ ಹೇಳ್ತಲ್ಲ, ಯಾರಿಗೆಲ್ಲ ಈ ಥರದ ವಸ್ತುಗಳಲ್ಲಿ ಆಸಕ್ತಿ ಇದೆ, ಸೊ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಕೆಲವರು ಕೂಡ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಕೆಲವರು ಹೇಳ್ಬೋದು. ಸೊ ಅವರಿಗಲ್ಲ ಇದು. ನಂತರನೇ ಕೆಲವರು ಈ ಥರದ ವಸ್ತುಗಳನ್ನ ಇಷ್ಟಪಡೋರು ಇರ್ತಾರಲ್ವ, ಸೊ ಅವ್ರಿಗೆ ಯೂಸ್ಫುಲ್ ಆಗ್ಬೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮಗೇನಾದರೂ ಈ ಥರ ಗಿಫ್ಟ್ ಐಟಮ್ಸ್ ಬೇಕು, ಮನೆಗೆ ಅಲಂಕಾರಿಕ ವಸ್ತುಗಳು ಬೇಕು ಅಂದರೆ ಇವರು ಮಾಡಿಕೊಡ್ತಾರಂತೆ.
ಎಷ್ಟು ದಿನ ಬೇಕಾಗಿರುತ್ತೆ ಅಂದರೆ ಪ್ರೋಗ್ರಾಮ್ ಯಾವಾಗಿರುತ್ತೆ ನಿಮ್ಮ ಮನೇಲಿ, ಯಾವುದಾದ್ರೂ ಕಾರ್ಯಕ್ರಮ ಇರ್ಬೋದು ಅಥವಾ ಏನೋ ಒಂದು ಪೂಜಾ ಇರ್ಬೋದು, ಮುಂಚಿತವಾಗಿ ನೀವು ಅವರಿಗೆ ಫೋನ್ ಮಾಡಿ ತಿಳಿಸೋದ್ರಿಂದ ಅವ್ರಿಗೆ ಎಷ್ಟು ಐಟಮ್ಸ್ ಬೇಕು ಅಂತಲೂ ಅವ್ರಿಗೆ ಮುಂಚಿತವಾಗಿ ಹೇಳಿದರೆ ಅವರಿಗೆ ಮಾಡಿಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದರು. ಸೊ ನನಗಂತೂ ನಿಜವಾಗ್ಲೂ ಇಷ್ಟ ಆಯಿತು. ಏನಾದರೂ ಗಿಫ್ಟ್ ಮಾಡಬೇಕು ಅಂತ ಅಂದರೆ ಈ ಥರದ ವಸ್ತುಗಳನ್ನ ಯಾಕೆ ನಾವು ಗಿಫ್ಟ್ ಮಾಡಬಾರ್ದು. ಇತ್ತೀಚೆಗೆಲ್ಲ ಚಿಕ್ಕ ಚಿಕ್ಕ ಸಸ್ಯಗಳನ್ನ ಗಿಫ್ಟಾಗಿ ಕೊಡ್ತಾರೆ, ಅದು ತುಂಬ ಒಳ್ಳೆಯ ಅಭ್ಯಾಸ. ಅದ್ರ ಜೊತೆಗೆ ಈ ಥರದವನ್ನು ಕೂಡ ನಾವು ಅಳವಡಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್, ಬಾಯ್.